ವಿಧಾನಮಂಡಲ ಅಧಿವೇಶನದ ಬಗ್ಗೆ ಕೂಡ ಮಾತಾಡಬೇಕು. ಪ್ರಮುಖವಾಗಿ ಇಡಿ ವಿಚಾರ ಮತ್ತೆ ಇವತ್ತು ವಿಧಾನಸಭೆಯಲ್ಲೂ ಕೂಡ ದೊಡ್ಡದಾಗಿ ಚರ್ಚೆ ಆಯಿತು. ಅದರಲ್ಲೂ ಕಾಂಗ್ರೆಸ್ ಪಕ್ಷದ ಶಾಸಕರೇ ನೇರವಾಗಿ ಚರ್ಚೆಗೆ ಅವಕಾಶ ಕೊಡಿ ಅಂತ ಸ್ಪೀಕರ್ನ ಕೇಳಿದಂಥದ್ದು ವಿಶೇಷವಾಗಿತ್ತು. ಇನ್ನು ಪ್ರಸನ್ನ, ವಿಧಾನ ಪರಿಷತ್ತಲ್ಲಿ ನೀವು ಕೂಡ ರಿಪೋರ್ಟ್ ಮಾಡ್ತಾರೆ. ವಿಧಾನ ಪರಿಷತ್ತಲ್ಲಿ ಇಡಿ ವಿಚಾರವಾಗಿ ಏನು ದೊಡ್ಡ ಗಲಾಟೆ ಆಯ್ತಲ್ಲ, ಪ್ರಮುಖ ಕಾರಣ ಏನಾಗಿತ್ತು? ಪ್ರಮುಖವಾದಂಥ ಕಾರಣ, ವಿಧಾನ ಪರಿಷತ್ ಸದಸ್ಯರು ಕಾಂಗ್ರೆಸ್ ಪಕ್ಷದಿಂದ ವತಿಯಿಂದ ನಿಲುವಳಿಯನ್ನು ಮಂಡನೆ ಮಾಡೋದಕ್ಕೆ ಹೊರಟಿದ್ರು. ನಿಯಮ 68ರ ಅಡಿಯಲ್ಲಿ ನಮಗೆ ಇಡಿ ವಿಚಾರವಾಗಿಯೇ ಚರ್ಚೆಗೆ ಅವಕಾಶ ಕೊಡಿ ಅಂತ ಕೇಳಿದ್ರು. ಅದು ವಿರೋಧ ಪಕ್ಷ ಬಿಜೆಪಿಯ ಆಕ್ರೋಶಕ್ಕೂ ಕೂಡ ಕಾರಣ ಆಯಿತು. ಪ್ರಮುಖವಾಗಿ ನಿಯಮ 68ರ ಅಡಿ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಸಭಾಪತಿಯವರು ರೂಲಿಂಗ್ ಕೊಟ್ಟರು ಕೂಡ ಕಾಂಗ್ರೆಸ್ನವರು ನಮಗೆ ಚರ್ಚೆಗೆ ಅವಕಾಶ ಕೊಡಿ. ಕೌಂಟರ್ ಆಗಿ ಏನಾದ್ರು ಕಾಂಗ್ರೆಸ್ ಮಾಡ್ತಾ ಇರುವಂಥ ತಂತ್ರ ಆಗಿರ್ಬೋದು ಅಥವಾ ಬಿಜೆಪಿಯವರು ಮೂಡಾ ಪ್ರಕರಣವನ್ನ ಮುಂದಿಟ್ಟು ಕಾಂಗ್ರೆಸ್ಗೆ ಮುಜುಗರ ತರಕ್ಕೆ ಹೋಗ್ತಾ ಇದ್ದಾರೆ. ಬಟ್ ಇದು ಪ್ರತಿಯಾಗಿ ಈಗ ಇಡಿ ಅಸ್ತ್ರವನ್ನ ಕಾಂಗ್ರೆಸ್ ಬಳಸ್ತಾ ಇದೆಯಾ? ಖಂಡಿತವಾಗ್ಲೂ ಇಡಿ ಅಸ್ತ್ರ ಇದೀಗ ಕಾಂಗ್ರೆಸ್ಗೆ ಸಿಕ್ಕಂತಹ ಬಹುದೊಡ್ಡ ವೆಪನ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಮೂಡಾ ವಿಚಾರದಲ್ಲಿ ಎಲ್ಲಿ ಒಂದು ಮುಜುಗರವನ್ನು ಎದುರಿಸಬೇಕಂತ ಪರಿಸ್ಥಿತಿ ಕಾಂಗ್ರೆಸ್ಗೆ ಬರ್ತಾ ಇತ್ತು, ಅದನ್ನ ತಪ್ಪಿಸ್ಕೊಳ್ಳೋದಕ್ಕೆ ಎಲ್ಲೊಂದ್ ಕಡೆ ಇಡಿಯ ಪ್ರಕರಣ ಅವಕಾಶ ಮಾಡಿಕೊಟ್ಟಿದೆ ಅನ್ನುವಂತಹ ರೀತಿಯ ಬೆಳವಣಿಗೆಗಳು ಕಂಡು ಬರ್ತಾ ಇದಾವೆ. ಹಾಗಾದ್ರೆ ವಿಧಾನಸಭೆಯಲ್ಲಿ ಅಥವಾ ವಿಧಾನ ಮಂಡಲದಲ್ಲಿ ಏನಾಯ್ತು? ಇಡಿ ಅಸ್ತ್ರವನ್ನ ಹೇಗೆ ಕಾಂಗ್ರೆಸ್ ಬಳಸ್ತಾ ಇದೆ ನೋಡೋಣ ಬನ್ನಿ. ವಾಲ್ಮೀಕಿ ನಿಗಮ ಹಗರಣದ ಕಿಚ್ಚು ಇವತ್ತು ಸದನದಲ್ಲಿ ಕೋಲಾಹಲವನ್ನೇ ಸೃಷ್ಟಿಸಿತ್ತು. ಕಾಂಗ್ರೆಸ್ ಸದಸ್ಯರು ವಿಧಾನಸಭೆ, ವಿಧಾನ ಪರಿಷತ್ ಒಳಗೂ ಇಡಿ ವಿರುದ್ಧ ನಿರ್ಣಯ ಕೈಗೊಳ್ಳುವ ಮಹತ್ವದ ಹೆಜ್ಜೆಯೊಂದನ್ನು ಇಟ್ಟಿದ್ದಾರೆ. ವಿಧಾನ ಪರಿಷತ್ ಒಳಗೂ ಇಡಿ ಅಧಿಕಾರಿಗಳ ವಿರುದ್ಧದ ಪ್ರಕರಣ ಸದ್ದು ಮಾಡಿದೆ. ನಿಯಮ 68ರ ಅಡಿ ಚರ್ಚೆಗೆ ಅವಕಾಶ ನೀಡಬೇಕು ಅಂತ ಕಾಂಗ್ರೆಸ್ ಸದಸ್ಯ ಯುಬಿ ವೆಂಕಟೇಶ್ ಸಭಾಪತಿ ಹೊರಟಿಗೆ ಲಿಖಿತ ಮನವಿ ಸಲ್ಲಿಸಿದರು. ಆದರೆ ಸಭಾಪತಿ ಹೊರಟಿ ತಮ್ಮ ವಿವೇಚನಾ ಅಧಿಕಾರ ಬಳಸಿ ನಿಯಮಗಳ ಅಡಿ ಚರ್ಚೆಗೆ ಅವಕಾಶ ನೀಡಲಿಲ್ಲ. ಇದರಿಂದ ವಿಧಾನ ಪರಿಷತ್ ಒಳಗೂ ಬಿಜೆಪಿ ಹಾಗೂ ಕಾಂಗ್ರೆಸ್ ಸದಸ್ಯರ ನಡುವೆ ದೊಡ್ಡ ಗದ್ದಲವೇ ನಡೆಯಿತು. ನಮ್ಮ ನಡಾವಳಿ ಪ್ರಕಾರ ಮಾತಾಡಬಹುದು. ನಿಮ್ಮ ನಡಾವಳಿ ಪ್ರಕಾರ, ನಮ್ಮ ನಡಾವಳಿ ಪ್ರಕಾರ ನಮ್ಮ ರಾಜ್ಯ ಸರ್ಕಾರದ ಅಧಿಕಾರಿಗಳನ್ನ ಬೇರೆಯವರು ಬೆದರಿಸ್ತಾ ಇದ್ರೆ ರಾಜ್ಯ ಸರ್ಕಾರ ಆ ಅಧಿಕಾರಿಗೆ ಹಿಸ್ಟ್ರಿ ಗೊತ್ತಾ? ರಾಜ್ಯ ಸರ್ಕಾರ ಇನ್ನು ಸಿಟಿ ರವಿ ಇದೊಂದು ಟೂಲ್ ಕಿಟ್ ಪಾಲಿಟಿಕ್ಸ್ ಅಂತ ಗಂಭೀರ ಆರೋಪವನ್ನೇ ಮಾಡಿದ್ರು. ಈತ ವಿಧಾನಸಭೆಯಲ್ಲೂ ಇಡಿ ವಿರುದ್ಧದ ಆರೋಪ ಕಿಚ್ಚು ಹಚ್ಚಿತ್ತು. ಸರ್ಕಾರವನ್ನ ಸಿಲುಕಿಸೋಕೆ ಇಡಿ ಕೈ ಹಾಕಿದೆ ಅಂತ ಶಾಸಕ ಶಿವಲಿಂಗೇಗೌಡ ಆಕ್ರೋಶವನ್ನೇ ಹೊರಹಾಕಿದ್ರು. ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಇವತ್ತು ನಿರಪರಾಧಿಗಳನ್ನ ಅಪರಾಧಿ ಮಾಡಿ ಸರ್ಕಾರನ ಇಕ್ಕಟ್ಟಿಸಿರ್ತಕ್ಕಂಥ, ದೋಷಾರೋಪಣೆ ಮಾಡತಕ್ಕಂಥ ಹೀನ ಸ್ಥಿತಿಗೆ ಇವತ್ತು ಇಡಿ ಅವರು ಕೈ ಹಾಕಿದ್ದಾರೆ ಅಂದ್ರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಎಲ್ಲವೂ ತನಿಖೆ ಆಗಲಿ ಅಂತ ಶಾಸಕ ಆರದ ಜ್ಞಾನೇಂದ್ರ ಹೇಳಿದರು. ಇದಕ್ಕೆ ಕೌಂಟರ್ ಕೊಟ್ಟ ಕಾಂಗ್ರೆಸ್ ನಾಯಕರು ಇಡಿ ಏನು ಇವರಪ್ಪನ ಮನೆದಾ ಅಂತ ನಿಮ್ಮ ಅನುಮತಿಯನ್ನು ಪಡೆದು ಮಾತಾಡ್ತಿದ್ದಾರೆ. ಹೌದ್ರಿ, ಎಫ್ಐಆರ್ ಆಗಿದೆ, ಅವ್ರಿಗೇನು ತೊಂದರೆ ಇಲ್ಲ, ತನಿಖೆ ಆಗಲಿ. ಇವರೇ ಇಡಿ ವಿರುದ್ಧ ಕಂಪ್ಲೇಂಟ್ ಅಪ್ಪನ ಮನೆ ನೀವು ಕೂತ್ಕೊಳ್ಳಿ, ಅವ್ರು ಕೂತ್ಕೊಳ್ತಾರೆ. ನಿಗಮದಲ್ಲಿ ಲೂಟಿ ಹೊಡೆದಿದ್ದು ನೀವೇ ಅಲ್ವಾ ಅಂತ ಶಾಸಕ ಅಶ್ವಥ್ ನಾರಾಯಣ್ ಪಂಚ್ ಕೊಟ್ಟರು. ಇದಕ್ಕೆ ಸಿಡಿದೆದ್ದ ಸಚಿವ ಪ್ರಿಯಾಂಕ್ ಖರ್ಗೆ ನೀವು ಯಾರೀ ಹೇಳೋಕೆ ಅಂತ. ನನಗೆ ಮಾತಾಡೋಕೆ ಹಕ್ಕಿದೆ ಅಂತ ಶಿವಲಿಂಗೇಗೌಡರು ಬೆಂಕಿಯನ್ನೇ ಉಗುಳಿತು.
ಬತ್ತಲ್ ಹಾಕಿ ಬೇರೆ ಚರ್ಚೆ ಮಾಡ್ರಿ. ಈ ರೀತಿ ನಾವು ಮಾತಾಡೋದು ನೀವು ಅಡ್ಡ ಮುಖ್ಯಮಂತ್ರಿಗಳ ಪ್ರಜಾಪ್ರಭುತ್ವ ಇದು. ಒಟ್ಟಾರೆಯಾಗಿ ಇಡಿ ಅಧಿಕಾರಿಗಳ ವಿರುದ್ಧದ ದೂರು ಸದನದಲ್ಲಿ ಗದ್ದಲ ಕೋಲಾಹಲವನ್ನೇ ಸೃಷ್ಟಿಸಿತು. ಆಡಳಿತ ವಿಪಕ್ಷ ನಾಯಕರ ಮಧ್ಯೆ ಹಂಗಾಮವೇ ನಡೆಯಿತು. ಬ್ಯೂರೋ ರಿಪೋರ್ಟ್ ಟಿವಿ9.